ನಾನು ಈ ಕಾಂತಗೆ ಬೇಗ ಬಾ ಅಂತ ಹೇಳಿದ್ದೀನಿ, ಇಷ್ಟು ವೆಯ್ಟ್ ಮಾಡ್ತಿದ್ದೀನಿ, ಇನ್ನೂ ಬಂದೇ ಇಲ್ಲ. ಆಲೇ 10 ನಿಮಿಷ ಆಯ್ತು ಕಾದು ಕಾದು, ನನ್ಗೆ ಆಗ್ತಾ ಇಲ್ಲ. ಏನು ಮೇಡಿ ಕಾಲ್ ಮಾಡಿದ್ದಲ್ಲ, ಏನು ಹೇಳು. ನಿನ್ನ ತುಂಬ ನೋಡಬೇಕು ಅನ್ನಿಸ್ತು ಕಾಂತು. ಯಾಕೋ ತುಂಬ ಮಿಸ್ ಮಾಡ್ಕೊತಾ ಇದ್ದೆ. ಅದಕ್ಕೆ ಒಂದ್ಸತಿ ನೋಡ್ಕೊಳ್ಳೋದ, ಒಂದು 5 ನಿಮಿಷ ಮುಖ ನೋಡ್ಕೊಬಿಟ್ರೆ ಸಮಾಧಾನ ಆಯ್ತದೆ ಅಂತ ಕರೆಸ್ದೆ ಕಾಂತು. ಹೌದಾ, ಸರಿ ಆಯಿತು ನೋಡು. ನೋಡಿದೆ ತಾನೇ ನನ್ನ ಮಕನ. ಸರಿಯಾ, ಹೋಗ್ಲಾ, ಹೋಗಿದ್ದು ಬರ್ತೀನಿ. ಏ ಕಾಂತು, ಏನು ನನ್ನ ಮನಸ್ಸನ್ನು ಅರ್ಥನೇ ಮಾಡ್ಕೊಳ್ಳಲ್ಲ ನೀನು. ಏನಕ್ಕೆ ಹಿಂಗೆ ಆಡ್ತಿದ್ಯಾ ನೀನು? ಒಂದು 5 ನಿಮಿಷ ಕುತ್ಕೊ ಮಾತಾಡೋಕ್ಕೆ ಏನಾಗೈತೆ? ನಾನೇನಾದ್ರು ನಿನ್ನ ಅಲ್ಲಿ ಇಲ್ಲಿ ಹೋಗೋಣ ಬಾ ಅಂತಿದ್ದೀನ? ಆಫೀಸಲ್ಲೇ ತಾನೇ. ಒಂದು 5 ನಿಮಿಷ ಇಲ್ಲಿ ಈಚೆ ಕುತ್ಕೊಂಡು ಒಂದು 5 ನಿಮಿಷ ಮಾತಾಡ್ಬಿಟ್ಟು ಹೋದ್ರೆ ಏನಾಗುತ್ತೆ? ನಾನೇನಾದ್ರು ನಿನ್ನೇನಾದ್ರು ಕರಿತಿದ್ದೀನ ಎಲ್ಲಿಗಾರು? ಏನು ಅರ್ಥನೇ ಮಾಡ್ಕೊಳ್ಳಲ್ಲ ನೀನು. ನಾನು ನಿನ್ನ ಎಷ್ಟು ಲವ್ ಮಾಡ್ತಿದ್ದೆ ಗೊತ್ತಾ? ಈಗೋಸಿ ಕಮ್ಮಿನೇ ಆಗೈತೆ. ಎಲ್ಲ ಸಿಗಾಕದ್ಮೇಲೆ ಮನೇಲಿ ನೀನು ಹೇಳ್ತಿಗೆಲ್ಲ ಗೊತ್ತಾದ್ಮೇಲೆ ಬೇಡ ಬಿಡು, ನಾನು ತೊಂದರೆ ಕೊಡಬಾರ್ದು ಅಂದ್ಬಿಟ್ಟು ನಾನು ಏನು ಮಾಡ್ತಾಯಿಲ್ಲ. ಆದರೆ ನಿನ್ನ ಮಕ್ಕ ನೋಡಬೇಕು ಅನ್ನಿಸ್ದಾಗ ಒಂದು 5 ನಿಮಿಷ ಕೂತಿದ್ದ, ಅದು ಎಲ್ಲೂ ಅಲ್ಲ, ಆಫೀಸ್ ಹತ್ರ. ಒಂದು 5 ನಿಮಿಷ ಐತಿ ಇತ್ತಾಗ ಬಂದಾಗ ನನ್ನ ಮಕ್ಕ ನೋಡ್ಕೊ ಹೋದ್ರೆ ಎಷ್ಟು ಚೆನ್ನಾಗಿರುತ್ತೆ. ಮೇಡಿ ಪ್ಲೀಸ್ ಅಳ್ಬೇಡ, ಪ್ಲೀಸ್ ಕಣ್ಣೋರ್ಸ್ಕೊ, ಅಳ್ಬೇಡ. ಹತ್ರ ಏನು ಸಿಕ್ಕುತ್ತೆ? ನಾನೇ ದೊಡ್ಡ ಲೋಫರು ಬಿಡು. ನಮ್ಮ ಮದುವೆ ಆಗಿದ್ರು ಒಂದು ಹುಡುಗಿಗೆ ಲವ್ ಮಾಡ್ತೀನಿ, ನಿನ್ನೆ ಮದುವೆ ಆಗ್ತೀನಿ ಅಂತ ಅಂದ್ಬಿಟ್ಟು ಎಲ್ಲ ಇದು ಮಾಡಿಬಿಟ್ಟು ತಪ್ಪು ಮಾಡಿಬಿಟ್ಟೆ. ಅದು ನೀ ತಪ್ಪು ಮಾಡಿದ್ದಲ್ಲ. ನೀ ಫಸ್ಟೇ ಹೇಳಿದೆ ನಂಗೆ ಮದುವೆ ಆಗೈತೆ, ಇದೆಲ್ಲ ನಡೆಯಲ್ಲ ಅಂತ. ನಾನೇ ನಿನ್ನ ಪ್ರೀತಿ ಬಲೆಯಲ್ಲಿ ಬಿದ್ದುಬಿಟ್ಟು ನನಗೆ ನೀನೇ ಬೇಕು ಅಂದೆ. ನೀನೇ ಬೇಕು, ಏನೂ ಆಗಲ್ಲ, ನಿಮ್ಮ ಮದುವೆ ಆದರೂ ಪರವಾಗಿಲ್ಲ ಅಂದ್ಕೊಂಡು ನಾನೇ ಅಲ್ವಾ ಬಂದದ್ದು. ನಂದೇ ತಪ್ಪು. ಅದೆಲ್ಲ ಆಗೋಗಿರೋ ಕತೆ, ಅದ ಬಿಟ್ಬಿಡು. ಅದು ತಲೆ ಕೆಡಿಸ್ಕೋಬೇಡ. ನೀನು ಹತ್ರ ಏನು ಸುಖ? ನನ್ನಂಥ ಲೋಫರಿಂದ ನಿನಗೆ ಅಳಂಗಾಯ್ತಲ್ಲ, ನೀನು ಪ್ರತಿ ದಿವಸ ಬೇಜಾರು ಮಾಡ್ಕೊಳಂಗಾಯ್ತು. ನನಗೆ ನೀನಂದರೆ ಇಷ್ಟ ಕನೇ ಮಾಡಿ. ನೀನು ಏನಾರು ಅನ್ಬೋದು, ನಾನು ನಿಜ ಹೇಳ್ತಿದ್ದೀನಿ. ನನಗೀಗಲೂ ನೀನಂದರೆ ಇಷ್ಟ. ನಾನು ಹೇಳ್ತೀನಿ, ನಂಗೊಂಚೂರು ಏನು ಲವ್ ತೋರಿಸೋದಿಲ್ಲ. ಆಮೇಲೆ ಎಲ್ಲ ಸರಿ ಹೋಯ್ತು ತಾನೇ, ಮನೆಯೆಲ್ಲ ಸರಿ ಹೋಗಿ ನೀನು ಬಿಟ್ಬಿಟ್ಟೆ ತಾನೆ. ಎಲ್ಲ ಗೊತ್ತಾದ್ಮೇಲೆ, ನಮ್ಮದೆಲ್ಲ ಗೊತ್ತಾದ್ಮೇಲೆ ಹೂವು ಎಲ್ಲ ಮಾತಾಕತ್ತು. ಸರಿ ಬೇಡ ಬಿಡು ಅಂದ್ಬಿಟ್ಟು ಸುಮ್ಮನಾದಿ ತಾನೆ. ನೋಡಿದ್ರೆ ಮೇಡಿ, ಆಮೇಲೂ ತಡಿ, ನನ್ನ ಗಂಡಂಗೆ ಇಷ್ಟೆಲ್ಲ ಆಗಿ ಬಂದವನೇ, ಒಂಚೂರು ನನ್ನ ಪ್ರೀತಿಯಿಂದ ನೋಡ್ಕೋಬೇಕು, ಮಾಡಬೇಕು, ಅವೆಲ್ಲ ಏನೂ ಇಲ್ಲ. ಈಗಲೂ ಅಷ್ಟೇ, ಅವ್ರ ಅವ್ವನ ಮನೆಗೆ ಹೋಗಿ ಕೂತವಳೆ. ಏನು ಮಾಡಿ ಬೇಡ ಬಿಡು ಅವೆಲ್ಲ ಯಾತಕ್ಕೀಗ. ಏನು ಈಗಲೂ ನೀವು ಚೆನ್ನಾಗಿಲ್ವಾ ಗಂಡ ಹೆಂಡ್ತಿರು? ಯಾಕೆ, ಏನಾಯಿತು? ಒಂದು 10 ನಿಮಿಷ ಕುತ್ಕೊ ಮಾತಾಡ್ಬೋದು ತಾನೇ, ಇನ್ನೂ ನಿಂತೇ ಇದೆಯಲ್ಲ. ಅಯ್ಯೋ ಬಿಡು, ನಮ್ಮ ಗಂಡ ಇರ್ತಿರ ಬಗ್ಗೆ ಏನು ಕುತ್ಕತೀನಿ. ನಾನು ಕುತ್ಕೊಂಡು ಮಾತಾಡೋಕ್ಕೇನು ಇಲ್ಲ. ಆ ಬಡ್ಡೆಗಳು ಅದೇ ನನ್ನ ಅವರೆಲ್ಲ ಸಿಗುವವರು ಕೇಳಿಸ್ಕೊಂಡು ಹೋಗಿ ಬೇಕಾದ್ರೆ ಅದನ್ನು ಪಿನ್ ಇಟ್ಬಿಡ್ತಾರೆ. ನಾನು ಹೇಳ್ತಿ ಅವ್ರ ಜೊತೆ ಕಾಂಟ್ಯಾಕ್ಟಲ್ಲಿ ಅವಳೆ ಫೋನ್ ಮಾಡ್ಕೊತಿರ್ತಾಳೆ ಅನ್ಸುತ್ತೆ. ಮಧ್ಯ ಅವ್ರು ನೋಡ್ಬಿಡ್ತಾರೆ ಅಂತ ಭಯ. ನೋಡ್ಬಿಟ್ಟು ಹೋಗಿ ಹೋಗ್ಬಿಟ್ರೆ ಮುಗೀತು ನನ್ನ ಕತೆ ಅಲ್ಲೇ. ಮೊದಲೇ ಗೊತ್ತಲ್ಲ ಏನು ಅವಳು ಅಂತ. ಅದಕ್ಕೆ ತಾನೇ ನಾನು ಈ ಕಡೆ ಕರೆದಿರೋದು. ಈ ಕಡೆ ನಿಮ್ಮ ಈ ಬಿಲ್ಡಿಂಗಿಗೆ ಯಾರು ಬರೋದಿಲ್ವಲ್ಲ, ಈ ಸೈಡು. ಆ ಕಡೆ ತಾನೇ ಅವ್ರು ಇರೋದು. ಏನಾಗಲ್ಲ, ಕುತ್ಕೋ. ಏನಾಯ್ತು ಹೇಳು. ಏನು ಹೇಳಿ, ಏನು ಹೇಳಿದ್ರು ಏನು ಪ್ರಯೋಜನ ಇಲ್ಲ, ಏನೂ ಇಲ್ಲ. ಸುಮ್ಮನೆ ಇದ್ಬಿಡು. ಪ್ರಯೋಜನ ಆಗೋದು ಬಿಡೋದು ಮುಂದಿನ ಪ್ರಶ್ನೆ. ಅದ್ರ ಬಗ್ಗೆ ಎಲ್ಲ ಏನು ಹೇಳೋಕೋಬೇಡ ನೀನು. ಫಸ್ಟು ಅದು ಏನಾಯ್ತು ಏನು ಎತ್ತ ಫಸ್ಟ್ ಹೇಳು. ಯಾಕೆ ನೀನು ಹೆಡ್ತಿ ಮೊದಲಿಗಿಂತನೂ ಮೊದಲಿದ್ಲಲ್ಲ ಹಂಗೆ ಇದ್ದಾಳ? ಸರಿ ಹೋಗಿಲ್ವ ಇನ್ನೂ? ಹಾಂ, ಏನು ಪ್ರೀತಿ ಪಾತಿ ತೋರಿಸ್ಕೊಂಡು ನೀವು ಏನ್ಬಿಟ್ಟು ಏನು ಮಾಡ್ತಾಯಿಲ್ಲ. ಅವಳು ನಾನು ಹೇಳಲಿಲ್ವ, ನಿನಗೂ ಗೊತ್ತು ತಾನೆ. ಅವಳು ನನ್ನ ಕ್ಯಾರೆ ಅಂತಲೂ ಅನ್ನೋದಿಲ್ಲ. ನಾನೊಂಥರ ಸಿಂಪಲ್ಲಾಗಿ ಒಂದು ಸುಮ್ಮನೆ ಒಂದು ವಸ್ತು ಅಷ್ಟೇ. ನಾನು ಅವಳು ಬದುಕಲಿ. ಅವಳಿಗೆ ಏನು ಅಂದರೆ ಇಂಪಾರ್ಟೆಂಟು ತಿನ್ನೋದು ಉಣ್ಣೋದು. ಅವ್ರು ನಟ್ಟಿಲ್ಲ, ಅವ್ರು ಹೂವು ಹೇಳ್ದಂಗೆ ಕಿವಿ ಚುಚ್ತಾಳೆ ಅವ್ರು ಹೂವು, ಅದಕ್ಕೆ ಏಳಿಸ್ಕೊಳ್ಳೋದು, ಮನೆ ಮುರಿಬೇಕು ಅನ್ನೋ ಇದು ಒಂಥರ. ಅಂದರೆ ವಾರ್ಗಿತ್ತಿ ಮೇಲೆ ಅಸೂಯೆ ಪಡೋದು. ನಮ್ಮ ಅವ್ವನ ಕಂಡ್ರೆ ಆಗೋದೇ ಇಲ್ಲ, ನಮ್ಮ ಅವ್ರ ಅತ್ತೆ ಕಂಡ್ರೆ. ಇನ್ನು ಏನಂದರೆ ಮಗನೂ ಅಷ್ಟೇ, ಸ್ಕೂಲು ಕಳಿಸ್ತಾಳಲ್ಲ, ಗಂಡು ಹೊಸಿ ಹೊಡ್ದಾಳ, ಅದೋದು ಇದೋದು ಅಂತ ಪಾಪ ಅದಕ್ಕೊಂದು ಇದು ಮಾಡ್ತಾಳೆ. ನನ್ನ ಪ್ರೆಸ್ಟೀಜು ಅದು ಇದು ಅನ್ಕೊಂಡು ಒಬ್ಬನ ಬುದ್ಧಿಯೇ ಬಂದ್ಬಿಟ್ಟದೆ. ಈಗಲೂ ಅದೇ, ನಾನು ಏನೇಂದ್ರು ದುಡ್ದಿರೋದು ಇಸ್ಕೊತಾಳೆ ಹೊಸಿಯ ಸೋಕಿ ಮಾಡ್ಕೊತಾಳೆ ಸೀರೆ ಪಾರೆ ತಕ್ಕೊಂಡು. ಅವಳಿಗೆ ಇನ್ಯಾವ ಜವಾಬ್ದಾರಿ ತಗೋಬೇಕು? ನನ್ನ ಗಂಡನ ಪ್ರೀತಿಯಾಗಿ ಕಾಣಬೇಕು. ಡೈಲಿ ಹಿಂಗೆ ಬಂದು ಮಾಡಿ ಹೋಯ್ತಾನೆ, ಆಫೀಸ್ ಹೋಗ್ತಾನೆ, ಸುಸ್ತಾಗಿರ್ತಾನೆ, ಏನಾರು ಒಂದು ಇದು ಮಾಡಬೇಕು. ಆ ಥರ ಏನೂ ಇಲ್ಲ. ಮೊದಲಿನ ಹೆಂಗಿದ್ಲು ಅದಕ್ಕಿಂತ ಅಷ್ಟಾಗಳು. ಈಗ ಮೊದಲಾರ ಏನು ಜಗಳ ತೆಗ್ದಾಗ ಯಾವ ವಿಷಯ ತೆಗಿತಿರ್ಲಿಲ್ಲ. ಈಗ ಜಗಳ ತೆಗೆದ್ರೆ ಸಾಕು, ಅದಕ್ಕೆ ಅಲ್ವಾ ನಿಮ್ಮ ಮಡಿಕಂದದ್ದು ನಿಮ್ಮ ಆಫೀಸಲ್ಲಿ ಅನ್ಕೊಂಡು ಅದಕ್ಕೆಲ್ಲ ತೆಗಿತಾಳೆ. ಏನು ಮಾಡೋಣ, ನಮ್ಮ ಕತೆ ಹಿಂಗಾಗೈತೆ ಬಿಡು, ಏನು ಮಾಡೋಕ್ಕಾಗಲ್ಲ. ನೋಡು ಕಾಂತು, ನನ್ನಿಂದ ನಿನ್ನ ಲೈಫು ಹಾಳಾಗಬಾರ್ದು. ನಿನ್ನ ಹೆಡ್ತಿ ಹೆಂಗೋ ಅತ್ತಾಗೆ ಹೆಡ್ತಿ ಮಕ್ಕಳವ್ರೆ, ನನ್ನ ಕಾಂತು ಖುಷಿಯಾಗಿದ್ದರೆ ಸಾಕು. ಅವ್ರ ಜೊತೆಲಿ ಮುಂದಕ್ಕಾರು ನನ್ನಿಂದ ಅವನಿದಾಗಬಾರ್ದು. ಪೊಲೀಸ್ ಸ್ಟೇಷನ್ನು ಅದು ಇದು ಅನ್ಕೊಂಡು ಪೊಲೀಸ್ನೆಲ್ಲ ಕರ್ಕೊಬಂದಿದ್ರಲ್ಲ, ನಾನು ಅದಕ್ಕೆ ಯಾತಕ್ಕೆ ಬೇಕು ಇವೆಲ್ಲ? ಸುಮ್ಮನೆ ಅವ್ರ ಮನೆ ಹಾಳಾಯ್ತೆ. ನನ್ನ ಕಾಂತು ಖುಷಿಯಾಗಿರೋಕ್ಕಾಗಲ್ಲ. ನಾನು ಫಸ್ಟ್ ನನ್ನ ಕಾಂತು ಇಂಪಾರ್ಟೆಂಟು ಅನ್ಕೊಂಡು ನಾನು ಬಿಟ್ಟದ್ದು ನೀನು ಇನ್ನೂ ಟಾರ್ಚರೇ ಅನುಭವಿಸ್ತೇವೆ ಅವಳಿಂದ. ಅಂದರೆ ನನಗನ್ಸುತ್ತೆ ನಾವಿಬ್ಬರು ದೂರ ಆಗೋದ್ರಲ್ಲಿ ಏನೂ ಅರ್ಥ ಇಲ್ಲ. ಅವಳು ನಿನ್ನ ಈಗಲೂ ಚೆನ್ನಾಗಿ ನೋಡ್ಕೊತಾ ಇಲ್ಲ ಅಂದರೆ ಏನು ಪ್ರಯೋಜನ? ಹೇಳು, ನಿನ್ನ ಖುಷಿ ನಿಂಗೆ ಇಂಪಾರ್ಟೆಂಟ್ ಅಲ್ವಾ? ಅವಳು ಹೆಂಗೆ ಇದು ಮಾಡ್ತಾಳೆ ಹಂಗೆ ಮಾಡು.
ನನಗೆ ಬೇಜಾರಾಗ್ತಿದೆ. ನಾನು ನಿನ್ನ ಖುಷಿಗೋಸ್ಕರ ನಿನ್ನ ಸಂತೋಷಕ್ಕೋಸ್ಕರ ನಿನ್ಬಿಟ್ಟು ನನ್ನ ಡೈಲಿ ಕಷ್ಟ ಆದರೂ ಪರವಾಗಿಲ್ಲ ಅಂತ ನಿನ್ನ ಮುಖ ನೋಡ್ದೇನೆ ಇರೋಕ್ಕಾಯ್ತಿಲ್ಲ. ಡೈಲಿ ಅನುಭವಿಸ್ತಾವೆ ನೀನು 4 ತಿಂಗಳಿಂದ. ನೀ ದೂರ ಆಗಿ 4 ತಿಂಗಳಿಂದ ಡಿಪ್ರೆಷನ್ಗೆ ಹೊಂಟೋಗಿವ್ನಿ. ನನಗೂ ಗೊತ್ತು ನನಗೋಸ್ಕರನೇ ನೀನು ಸ್ಯಾಕ್ರಿಫೈಸ್ ಮಾಡಿರೋದು ಅಂತ. ಬಟ್ ಏನು ಮಾಡೋಕ್ಕಾಯ್ತದೆ, ನನ್ನ ಲೈಫ್ ಅಷ್ಟೇ ಬಿಡು ಅಂತ ಹೇಳ್ತಿ ಕಟ್ಕೊಂಡ್ಮೇಲೆ ಇನ್ನೇನು. ಅಲ್ಲ ಅವಳಿಗೆ ಗೊತ್ತಾಗಬಾರ್ದು, ಅವಳಿಗೆ ನೀನು ಹೆಡ್ತಿಗೆ ಇಷ್ಟೆಲ್ಲ ಆಗೈತೆ, ಇಷ್ಟಾದರೂ ನಾನು ಹೆಂಗೆ ನೋಡ್ಕೋಬೇಕು ಮಾಡಬೇಕು ಅನ್ನೋದು. ಆ ಹುಡುಗಿ ನೀನು ಹೇಳ್ತಿದ್ದಲ್ಲ ರೋಹಿಣಿ, ಅವಳ ಗಂಡ ಅವ್ರು ಎಷ್ಟು ಚೆನ್ನಾಗಿ ಬದುಕ್ತಿದ್ದಾರೆ. ನಿನ್ನ ತಮ್ಮನ ನಿಂತಿನುವೆ ಹುಡುಗಿ ರೋಹಿಣಿ ಬಡವ್ರ ಮನೆ ಹುಡುಗಿ ಆದ್ರೂ ಎಷ್ಟು ಚೆನ್ನಾಗಿ ನೋಡ್ಕೊತೈತೆ. ಅಷ್ಟಾರ ಗೊತ್ತಾಗಬಾರ್ದಾ? ಅದೇ ಹೇಳ್ತಾ ಇಲ್ವಾ ನಾನು ತಂದಿರ ಹಣೆ ಬರ ಅಂತ. ಆ ಹುಡುಗಿ ನಮ್ಮ ರೋಹಿಣಿ ಮಾತ್ರ ಹುಡುಗಿ ಅಷ್ಟೇ ಹೊಂದಾಣಿಕೆ ಮಾಡ್ಕೊಂಡು ಎಲ್ಲರ ಜೊತೆಲೂ ಮಾಡ್ಕೊಂಡು ಮಟ್ಕೊಂಡು ಮನೇಲಿ ಚೆನ್ನಾಗಿ ನೋಡ್ಕೊತೈತೆ. ದೇವನು ಖುಷಿಯಾಗವನೇ ಕಣಪ್ಪ. ನನಗೆ ಬೇಕಾರೆ ಅಂಥ ಇವಳು ದುಡ್ಡು ಕಾಸು ಅಂತ ಯೋಚನೆ ಮಾಡ್ತಾಳೆ. ನಮ್ಗೆ ಏನು ಬೇಡ, ನಮ್ಗೆ ನೆಮ್ಮದಿ ಇದ್ರೆ ಸಾಕು ಅಂತ ಕೇಳ್ಕೊತೀವಿ ನಾವು. ಆದರೆ ನಮ್ಗೆ ಹಂಗೆ ಸಿಕ್ಕಿಲ್ಲ. ಏನು ಮಾಡೋಕ್ಕಾಯ್ತದೆ, ನಮ್ಮವ್ವ ತಡಿ ಒಬ್ಬಳೆ ಮಗಳು ಅಚ್ಚುಕಟ್ಟಾಗಿ ಕೊಡ್ತಾರೆ ನನ್ನ ಮಗನಿಗೆ ಮೊದಲನೇವನಿಗೆ ಅಂದ್ಬಿಟ್ಟು ತುರ್ಕುದ್ಲು ತಗೋಗಿ. ಏನೀಗ ಕತೆ, ನಮ್ಮ ಕತೆ ನಮಗೆ ಗೊತ್ತು. ದುಡ್ಡಿದ್ರೆ ಏನು ಪ್ರಯೋಜನ? ಏನು ತಿಂದವ ಡೈಲಿ? ಚಿನ್ನ ತಿಂದವ? ಅದೇನೋ ಅದೆಷ್ಟೋ ಇದ್ದವಂತ ಹೇಳ್ತು ಚಿನ್ನ ಕಣಪ್ಪ. ಏನಂತ ಒಂದು ಕೆ ಜಿ ಗಟ್ಟಲೆ ಚಿನ್ನ ಅವೆ ಅನ್ಕೊಂಡು ಅದು ಬಿಟ್ಕೊತಾಳೆ. ಡೈಲಿ ತಿನ್ನೋಕ್ಕದ ಚಿನ್ನನ? ಅವಳಂತೂ ಭಾಳ ಏನು ಮಾಡೋಕ್ಕಾಗಲ್ಲ ಬಿಡು. ನನ್ನ ಹಣೆ ಬರ ನೋಡು ಕಾಂತು, ಹತ್ರ ಬಾಯ್ಲಿ. ಇದು ಆಫೀಸು, ಎಲ್ಲ ನೋಡ್ತಾರೆ. ಆಯಿತು ಬಾಯಿಲಿ, ನಾನೇನು ಮಾಡಲ್ಲ. ನೋಡು, ನಾನು ನಿನ್ನ ಬಿಟ್ಬಿಟ್ಟು ಡೈಲಿ ನಾನು ಕಷ್ಟ ಅನುಭವಿಸ್ತಾ ಇದ್ರೂ ನಾನು ನಿನಗೋಸ್ಕರ ದೂರ ಇದ್ದೆ ಇಲ್ಲಿ ಗಂಟ. ಈಗ ನಿನ್ನ ಕಷ್ಟ ಎಲ್ಲನೂ ಕೇಳ್ಬಿಟ್ಟು ನನಗನ್ನಿಸ್ತಾ ಇರೋದು ನಾವು ದೂರ ಇರೋದ್ರಲ್ಲಿ ಯಾವುದೇ ಅರ್ಥ ಇಲ್ಲ. ನಿನ್ನ ಹೆಂಡತಿ ಇಷ್ಟು ಕಾಟ ಕೊಟ್ಕೊಂಡು ಇಷ್ಟು ನಿನಗೆ ಇದು ಮಾಡ್ತಿದ್ದಾಳೆ ಅಂದರೆ ನನಗೆ ನಿನ್ನ ಖುಷಿನೇ ಇಂಪಾರ್ಟೆಂಟು. ನಿನ್ನ ಖುಷಿಗೋಸ್ಕರನೇ ನಾನು ಬಿಟ್ಬಿಟ್ಟು ಇಲ್ಲಿವರೆಗೂ ಇದ್ದದ್ದು. ನೀ ಏನೂ ಆಗಲ್ಲ. ನಾವು ಮೊದಲಿನಂಗೆ ಇರೋಣ ಕಂತು, ಪ್ಲೀಸ್. ಏನು ಮಾತಾಡ್ತಾ ಇದೀಯಾ ಮ್ಯಾಡಿ? ಮನೆಯವ್ರಿಗೆಲ್ಲ ಗೊತ್ತಾಗಿ ಪೊಲೀಸ್ನೆಲ್ಲ ಕರ್ಕೊಬಂದು ನಮ್ಮವ್ವ ಆಸ್ಪತ್ರೆಗೆ ಹೋಗಿ ಏನೇನೋ ಕತೆಗಳಾಗವೆ ಮೊದಲು. ನಿಂಗೂ ಗೊತ್ತು ಎಲ್ಲ. ಅದಕ್ಕೋಸ್ಕರನೇ ನಾನು ಸುಮ್ಮನೆ ಇದ್ದದ್ದು. ಬೇಡ ಬಿಡು ಅತ್ತಾಗಿ ಅವಳ ಜೊತೆ ಹೆಂಗೋ ಇರೋಣ ನೀಸ್ಕೊಂಡು ಅನ್ಕೊಂಡು. ಈಗ ನೋಡಿದ್ರೆ ನೀನು ಹಿಂಗಂತ ಇದೆ ಎಲ್ಲ ಮ್ಯಾಡಿ. ಬೇಡ ಮ್ಯಾಡಿ, ನೀನು ಅಚ್ಚುಕಟ್ಟಾಗಿ ಯಾವನ್ನಾರ ಬೇರೆಯವ್ರನ್ನ ಮದುವೆ ಆಗಿ ನೆಮ್ಮದಿಯಾಗಿರು. ಯಾಕೆ ಬೇಕು ನಿನ್ಗಿವೆಲ್ಲ? ನನ್ನಂಥ ಲೋಫರ್ನ ಉದ್ಧಾರ ಮಾಡೋಕ್ಕೆ, ಪ್ರೀತಿ ತೋರ್ಸೋಕ್ಕೆ ಹೋಗಿ ನಿನ್ನ ಲೈಫ್ ಹಾಳು ಮಾಡ್ಕೋಬೇಡ. ನಂದು ನನಗೆ, ನಿಂದು ನಿನಗೆ. ನಿಂದು ನೀನು ನೋಡ್ಕೊ. ನೋಡು ಕಾಂತು, ನನಗೆ ನೀನು ಬೇಕು ಅಷ್ಟೇ. ನನಗೆ ನೀನು ಬೇಕೇ ಬೇಕು. ನಾನು ನೀನು ಖುಷಿಯಾಗಿದೆಯೇನೋ ಬಿಡು ಅಂತ ಸುಮ್ಮನಾಗಿದ್ದೆ. ಬಟ್ ಈಗೆಲ್ಲ ಗೊತ್ತಾದ್ಮೇಲೆ ನಂಗೆ ಬೇಕೇ ಬೇಕು ನೀನು. ಬಟ್ ಆಫೀಸಲ್ಲಿ ಗೊತ್ತಾಗ್ದಿದ್ದಂಗೆ ಮೇಂಟೈನ್ ಮಾಡೋದ? ಯಾರಿಗೂ ಗೊತ್ತಾಗಲ್ಲ. ಅಲ್ಲೂ ಯಾರಿಗೂ ಗೊತ್ತಾಗಬಾರ್ದು. ನಿಮ್ಮ ಮನೇಲಿ ನಾವು ಮೊದಲು ಹೆಂಗೆ ಮೀಟ್ ಮಾಡ್ತಿದ್ದೋ ಸೀಕ್ರೆಟಾಗಿ, ಹಂಗೆ ಸೀಕ್ರೆಟಾಗಿ ಇಡೋದ? ನೀನೇನು ತಲೆ ಕೆಡಿಸ್ಕೋಬೇಡ. ನಾನಿದ್ದೀನಲ್ವ ನಿನಗೆ. ಐ ಲವ್ ಯು ಬೇಬಿ. ಅದು ಏನದು ಅದು ಅಂತಲೇ ಇದೆಯಾ? ಲವ್ ಮಾಡಲ್ವಾ ನೀನು ನನಗೆ? ನಾನಂದರೆ ಇಷ್ಟ ಇಲ್ವಾ ಬೇಬಿ ನಿನಗೆ? ಹೇಳು, ಇಷ್ಟ ಇಲ್ವಾ? ಐ ಲವ್ ಯು ಟು ಅಂತ ಹೇಳು. ಇಷ್ಟನೇ ಮಾಡಿ. ನೀನಂದರೆ ನನಗೆ ತುಂಬ ಇಷ್ಟ. ನೀನೊಬ್ಬಳೇ ನನಗೆ ಪ್ರೀತಿ ಕೊಟ್ಟವಳು. ಐ ಲವ್ ಯು ಟು. ಐ ಲವ್ ಯು. ಐ ಲವ್ ಯು 2. ಐ ಲವ್ ಯು 3. ಐ ಲವ್ ಯು 4. ಐ ಲವ್ ಯು 5. ಐ ಲವ್ ಯು 6. ಐ ಲವ್ ಯು ಇನ್ಫೈನೈಟ್ ಬೇಬಿ. ನನಗಂತೂ ಎಷ್ಟು ಖುಷಿ ಆಯ್ತದೆ ಅಂದರೆ ಇವತ್ತು ಒಂಥರ ಜಗತ್ತನ್ನೇ ಗೆದ್ದಷ್ಟು ಖುಷಿ ಆಯ್ತದೆ. ಮತ್ತೆ ನನ್ನ ಕಾಂತು ನನ್ನ ಜೊತೆಗೆ ಬಂದ್ಬಿಟ್ನಲ್ಲ, ಬ್ಯಾಕ್ ಟು ನಾರ್ಮಲ್ ಆಯ್ತಲ್ಲ ಎಲ್ಲ ಪರಿಸ್ಥಿತಿ ಅಂತ. ಬಟ್ ಈ ಸತಿಯಿಂದ ನಾವು ಸೀಕ್ರೆಟಾಗಿ ಮೇಂಟೈನ್ ಮಾಡೋದ, ಯಾರಿಗೂ ಹೇಳೋದು ಬೇಡ. ಸರಿಯಾ? ಯಾರಿಗೂ ಅಂದರೆ ಗೊತ್ತಾಗದಿರೋ ಥರ ಮಾಡ್ಕೋಬೇಕು ನಾವು ಹೆಂಗಾರ ಮಾಡಿ. ಆಯ್ತಾ ಕಾಂತು? ಐ ಲವ್ ಯು ಬೇಬಿ. ಐ ಲವ್ ಯು. ಇದು ಬಂಗಾರಿ. ಸರಿ ಸಾಯಂಕಾಲ ಸಿಗೋದಾ? ನಾನು ಇಡ್ತೀನಿ. ಇಲ್ಲ ಅವರ ಅವನ ಮನೆಗೆ ಹೋಗೋಳು ಬೇಸಿಗೆ ರಜೆಗೆ ನನ್ನ ಮಗನ ಕರ್ಕೊಂಡು. ಇನ್ನೂ 1 ತಿಂಗಳು ಅವಳು ಬರೋದಿಲ್ಲ. ನಾವೇನು ಆರಾಮಾಗಿರ್ಬೋದು. ಸರಿ, ಯಾರು ನೋಡ್ಬಿಡ್ತಾರೆ. ಟೀ ಬ್ರೇಕ್ ಬಂದಿರೋದು ನಾನು. ಸರಿಯಾ? ಸರಿ, ನಾನು ಹೋಯ್ತೀನಿ. ನೀನು ಹೋಗು ನೀನು. ಬಾಯ್. ಸರಿ ಕಾಂತು, ಬಾಯ್. ಸಾಯಂಕಾಲ ಮೂವಿ ಟಿಕೆಟ್ ಬುಕ್ ಮಾಡ್ತೀಯಾ ಪ್ಲೀಸ್? ಮೂವಿ ಹೋಗೋಣ. ಮಾಡ್ತೀನಿ, ಶ್ಯೂರ್. ಹೋಗೋದಾ? ಅದು ಬೇಬಿ, ನನಗಿನ್ನೇನೋ ಕೆಲಸ ಎಲ್ಲ ಮುಗೀತು. ನಂದು ಶಿಫ್ಟು. ನಾನು ಹೋಗ್ತಿದ್ದೀನಿ ಮನೆಗೆ. ಶಾಪಿಂಗ್ ಹೋಗೋಣ ಅಂದ್ಕೊಂಡಿದ್ದೀನಿ. ಹೋಗ್ಬೇಕು ಇವಾಗ. ಹಂಗ ಸರಿ, ಹೋಗು. ಮತ್ತೆ ಈ ಸತಿ ನಾನೇ ಕೊಡಿಸ್ತೀನಿ. 5,000 ಫೋನ್ಪೇ ಮಾಡ್ತೀನಿ. ನಿಂಗೆ ಏನು ಬೇಕೋ ತಗೋ ನಿನಗೆ. ಅಯ್ಯೋ, ಅದೆಲ್ಲ ಏನು ಬೇಡ ಬಿಡು. ಅಯ್ಯೋ, ನಾನೇ ಜಾಸ್ತಿ ಆಗ್ತಿಲ್ವಲ್ಲ, 5,000 ತಾನೇ. ನಿಂಗೆ ಏನು ಬೇಕೋ ಅದು ತಗೋ. ಸರಿನಾ? ಓಕೆ, ಬಾಯ್ ಬೇಬಿ. ಥ್ಯಾಂಕ್ ಯು ಸೋ ಮಚ್ ಬೇಬಿ. ಲವ್ ಯು ಸೋ ಮಚ್. ಬಾಯ್. ಬಾಯ್.